massive blood donation camp organized in Dharwad, Swati Malagi sets an inspiring example by donating blood. Welcome to Janashri News First. I'm Richa VP. Dharwad has once again witnessed a remarkable initiative in the realm of social service. A grand voluntary blood donation camp, organized on the occasion of the birthday of Srinivas Mani, witnessed the enthusiastic participation of hundreds of donors who voluntarily contributed blood, thereby disseminating a profound message of humanity and compassion. Here is a special report commemorating the birthday of Srinivas Mani, who is widely recognized for his philanthropic and community-oriented endeavors. His circle of friends, in collaboration with STM College of Medical Science and Hospital Dharwad, organized an extensive blood donation camp. The camp, conducted under the leadership of Mrs. Swati Malagi at BD Jyoti Hospital in Dharwad, saw spirited participation from youth, women and members of the public, all of whom voluntarily donated blood to support this humanitarian cause. The highlight of the program was Mrs. Swati Malagi herself, stepping forward to donate blood, thereby exemplifying selfless service and setting an admirable precedent for society. Her noble gesture was widely appreciated by the public as well as the distinguished dignitaries present at the event. Prominent personalities including Nagaraj Gurikar, Mehboob Pathan, Abdul Desai, Mohan Ashtagi, Karthik Nayak, H.M. Raju, Suraj Gauli and Atmanand Talwar graced the occasion. Addressing the gathering, they underscored that blood donation is the noblest gift of life and urged every healthy individual to donate blood regularly to contribute towards saving precious lives. Overall, the large-scale blood donation camp concluded successfully, reinforcing the significance of voluntary blood donation while fostering humanitarian values and inspiring greater public participation in life-saving social initiatives. ನಮ್ಮ ನೆಚ್ಚಿನ ನಾಯಕರು ಹಾಗೂ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಶ್ರೀನಿವಾಸ್ ಮಾನೆ ಸರ್ ಅವರ ಹುಟ್ಟುಹಬ್ಬ ಇರೋದ್ರಿಂದ ಅದರ ನಿಮಿತ್ತ ನಾವು ಸುಮಾರು 9 ಸ್ಥಳದಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ನ ಮಾಡ್ತಾ ಇದ್ದೀವಿ. 7 ಪಾಯಿಂಟು ಅವರ ಮತಕ್ಷೇತ್ರ ಆದಂಥ ಅಂಗದಲ್ಲಿ 7 ಪಾಯಿಂಟ್ ಇದೆ. ಹುಬ್ಬಳ್ಳಿಯಲ್ಲಿ 1 ಪಾಯಿಂಟು ಹಾಗೂ ಧಾರವಾಡದಲ್ಲಿ ಇವತ್ತು ಇಡೀ ಜಲ್ದಿ ಹೋಮಿಯೋಪತಿ ಆಸ್ಪತ್ರೆಯಲ್ಲಿ 1 ಪಾಯಿಂಟನ್ನು ಮಾಡಿದ್ದೇವೆ. ಟೋಟಲ್ ಆಗಿ ಇವತ್ತು 9 ಪಾಯಿಂಟ್ನಿಂದ ಬ್ಲಡ್ ಕಲೆಕ್ಷನ್ ಆಗ್ತಾ ಇದೆ. ಎಲ್ಲ ಕಡೆಯಿಂದ ಕೂಡಿಸಿದರೆ ನಾವು ಒಂದು ಇಂಡಿಯಾದಲ್ಲಿನೇ ರೆಕಾರ್ಡ್ ಬ್ರೇಕ್ ಮಾಡಬೇಕಂತ ಹೇಳಿ ಈ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ವಿವಿಧ ಪ್ಲೇಸ್ಗಳಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಭಾಳಷ್ಟು ಪೇಷಂಟ್ಸ್ ನಾವು ನೋಡ್ತೀವಿ, ಒಂದು ಡೆಲಿವರಿ ಸಂದರ್ಭ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ರಕ್ತ ಇಲ್ಲದೆ ಡೆಫಿಷಿಯನ್ಸಿ ಆಗಿ ಅಥವಾ ಬ್ಲೀಡಿಂಗ್ ಆಗಿ ಎಷ್ಟೋ ಜನ ಸಾವನ್ನ ಅಪ್ಪಿದ್ದು ಉದಾಹರಣೆ ನಾವು ಬಹಳಷ್ಟು ನೋಡ್ತೀವಿ. ಸ್ಪೆಷಲಿ STM ಮತ್ತು ಕಿಮ್ಸ್ನಲ್ಲಿ ಹಾಗೂ ಹಾವೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಂಥ ಘಟನೆ ಭಾಳ ಆಗಿರೋದ್ರಿಂದ ಮಾನೆ ಸಾಹೇಬ್ರ ಒಂದು ಆಸೆಯಂತೆ ನಾವು ಎಲ್ಲರೂ ಇವತ್ತು ಅವರು ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕಿಂತ ಈ ಥರ ರಕ್ತವನ್ನು ಸಂಗ್ರಹಣೆ ಮಾಡಿ ಇಂತಹ ಆಸ್ಪತ್ರೆಗಳಿಗೆ ಅದು ನಾವು ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಸಾಧ್ಯ ಆದಷ್ಟು ಆ ಬ್ಲಡ್ಡನ್ನು ನಾವು ಕೊಡೋದ್ರ ಮುಖಾಂತರ ಆದಷ್ಟು ಹೆಚ್ಚು ರೋಗಿಗಳಿಗೆ ಸಹಾಯ ಮಾಡಬೇಕಂತ ಹೇಳಿ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ನ ನಾವು ಎಲ್ಲ ಕಡೆ ಆರ್ಗನೈಸ್ ಮಾಡ್ತೀವಿ. ಇವತ್ತಿನ ದಿವಸ 6 ಆಗಸ್ಟ್ ಏನು ನಮ್ಮ ಮೆಚ್ಚಿನ ನಾಯಕರಾದಂತಹ ಕಾಂಗ್ರೆಸ್ ಶಾಸಕರಾದಂತಹ ಶ್ರೀನಿವಾಸ್ ಮಾನೆ ಹುಟ್ಟುಹಬ್ಬದ ಪ್ರಯುಕ್ತ ಮೇಡಮ್ ಹೇಳಿದಂಥ 9 ಕಡೆ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ರೇರ್ ಬ್ಲಡ್ಸ್ ಇದ್ದಾಗ ರೊಕ್ಕ ಕೊಟ್ಟು ಭಾಳ ಪ್ರೈವೇಟ್ ಅವರು ಮಾಡೋದಂಥದ ಸ್ಥಿತಿ ಬಂದಿದೆ. ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಆಗಲಿ, ಕಿಮ್ಸ್ ಆಗಲಿ, ಸಿವಿಲ್ ಆಗಲಿ, STM ಆಗಲಿ, ಎಲ್ಲಿ ನಮ್ಮದು BPL ಕಾರ್ಡ್ ಹೋಲ್ಡರ್ಸ್ ಮೆಜಾರಿಟಿ ಜನ ಹೋಗ್ತಾರೆ. ಅದಕ್ಕೋಸ್ಕರ ಇದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಆಯೋಜಿಸಿದ್ದೀವಿ. ಹಾಗೂ ಮುಂಬರುವ ದಿವಸದಲ್ಲಿ ನಮ್ಮ ಆಪ್ತ ಬಾಂಧವ ಶ್ರೀನಿವಾಸ್ ಮಾನೆ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರೂ ಬಯಸಿದ್ದೀವಿ. ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಮದು ಈ ಮೀಡಿಯಾ ಮುಖಾಂತರ ಇನ್ನೊಮ್ಮೆ ಹೇಳೋಕ್ಕೆ ಇಚ್ಛಪಡ್ತೀನಿ. ಇವತ್ತು ಈ ಬ್ಲಡ್ ಡೊನೇಷನ್ ಕ್ಯಾಂಪ್ನಲ್ಲಿ ಒಬ್ಬರಿಂದ ಆಗಿಲ್ಲ. ಅಬ್ದುಲ್ ದೇಸಾಯಿ ಅವರಾಗಿರ್ಬೋದು, ಮಂಜುನಾಥ್ ಬೋವಿ ಅವರು, ನಿಂಗಣ್ಣ ಅವರು, ರಾಜು HM ಅವರು, ಮೆಹಬೂಬ್ ಪಠಾಣ್ರವರು, ನಾಗರಾಜ್ ಗುರಿಕಾರ್ ಅವರು, ಸಂಗೀತಾ ಪೂಜಾರ್ ಅವರು, ಆತ್ಮಾನಂದ್ ತಲ್ವಾರ್ ಅವರು, ಹಾಗೆ ಎಷ್ಟೋ ಸ್ಟೂಡೆಂಟ್ಸ್ಗಳಿವತ್ತು ಬಂದಿದ್ದಾರೆ. PK ನಿಲ್ಕಟ್ಟಿ ಅವರಿದ್ದಾರೆ, ಹಾಗೆ ಲಕ್ಷ್ಮೀ ಬುದ್ಧೆ ಅವರಿದ್ದಾರೆ, ಅಭಿಷೇಕ್ ಮಾನೆ ಅವರಿದ್ದಾರೆ. ಈಗ ಅವರು ಮಾನೆ ಸರ್ ಅವರ ನಾಗರಾಜ್ ಗುರಿಕಾರ್ ಸರ್ ಅವರು
ಹಾಗೆ ಎಲ್ಲ ನಮ್ಮ ಮಹೇಶ್ ಉಳ್ಳನ್ನವರವರು ಎಲ್ಲ ನಮ್ಮ ಧಾರವಾಡ ಕ್ಷೇತ್ರದ ನಾಯಕರು ಕೂಡ ಅವರ ಅಭಿಮಾನಿಗಳು ಕೂಡ ಈ ಒಂದು ಕ್ಯಾಂಪ್ನಲ್ಲಿ ಕೈಗೂಡಿಸೋದಕ್ಕೆ ನಾವು ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕೇವಲ ಒಬ್ಬರಿಂದ ಆಗೋದಿಲ್ಲ. ಅದಕ್ಕೆ ನಾನು ಎಲ್ರಿಗೂ ಸರ್ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ನಮ್ಮೆಲ್ಲರ ಆತ್ಮೀಯ ನಾಯಕರು ಮತ್ತು ಕಾರ್ಯಕರ್ತರ ನಿಜವಾದ ನಾಯಕರಾದಂಥ ಶ್ರೀ ಶ್ರೀನಿವಾಸ ಮಾನೆ ಅವರ ಹುಟ್ಟುಹಬ್ಬವನ್ನು ವಿಶಿಷ್ಟ ರೀತಿಯಲ್ಲಿ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ನಾವು ಯಾವುದಾದ್ರೂ ಏನಾರ ವಸ್ತುವನ್ನು ತಯಾರು ಮಾಡೋಕ್ಕೆ ಆಗದೇ ಇರುವಂಥ ವಸ್ತು ಯಾವುದಾದ್ರಿದ್ರೆ ರಕ್ತ. ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದ ಬೇಕಾದಂಥ ಇದು ಅಂತಂದರೆ ರಕ್ತ. ಅದಕ್ಕೆ ನಾವು ಮಾನ್ಯ ಸರ್ ಅವ್ರನ್ನ ಕೇಳಿದಾಗ ಇಲ್ಲ, ಇದು ನಾವು ನಮ್ಮ ಎಲ್ಲ ಜನಗಳು ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ. ಕಿಮ್ಸ್ನಲ್ಲಿ ಅವ್ರು ದಿನಂಪ್ರತಿ ಅವರಿಗೆ ಫೋನ್ ಹೋಗ್ತಾರೆ, ಕಿಮ್ಸಿಂದ ಅಥವಾ ಸಿವಿಲ್ ದವಾಖಾನೆಯಿಂದ. ಅಲ್ಲಿ ಬ್ಲಡ್ಗಳ ಪರವಾಗಿ ನಾವು ಅವರಿಗೆ ಆರೈಕೆಯನ್ನು ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ರಾಜು ಎಚ್ ಸನ್ಮಾನ್ಯ ಶ್ರೀ ಜಾತ್ಯತೀತ ಬಡವರ ಬಂಧು ನಾಯಕರಾದಂಥ ಶ್ರೀನಿವಾಸ ಮಾನೆ ಸಾಹೇಬರ ಹುಟ್ಟುಹಬ್ಬ, ಅವರ ಹುಟ್ಟುಹಬ್ಬವನ್ನು ಅವರ ಕಾರ್ಯಕರ್ತರು ಪ್ರತಿ ವರ್ಷ ವೈಶಿಷ್ಟ್ಯ ರೀತಿಯಲ್ಲಿ ಆಚರಿಸ್ತಾ ಇದ್ದೇವೆ. ಹೋದ ವರ್ಷ ಸ್ವಾತಿ ಮಳಿಗೆಯವರ ನೇತೃತ್ವದಲ್ಲಿ ಗಾಂಧಿನಗರದಲ್ಲಿ ಬುಕ್ ಕೊಡೋ ಮುಖಾಂತರ ಬಡ ಮಕ್ಕಳಿಗೆ ಬುಕ್ ಕೊಡೋ ಮುಖಾಂತರ, ಈ ವರ್ಷ ಬ್ಲಡ್ ಕ್ಯಾಂಪ್ ನಿನ್ನೆ ರಾತ್ರಿ 11 ತೀರ್ಮಾನ ಮಾಡಿ ಕೇವಲ ಫೋನ್ ಮುಖಾಂತರ ಇರೋದನ್ನು 106 ಜನ 9 ಕಡೆ ಆಚರಣೆ ಮಾಡ್ತಾ ಇದ್ದೇವೆ. ಮುಖಾಂತರ ಆಚರಿಸ್ತಾ ಇದ್ದೇವೆ. ನಾಗರಾಜ್ ಗುರಿಕಾ. ಇಂದು ನಮ್ಮ ಶ್ರೀಯುತರಾದಂಥ ಶ್ರೀನಿವಾಸ ಮಾನೆ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬ್ಲಡ್ ಕ್ಯಾಂಪನ್ನು ಆಯೋಜಿಸಿದ್ದಾರೆ. ಇಲ್ಲಿ ನಮ್ಮ ನಾಯಕರಾದಂಥ ಸರ್ ಅವರು ನಮಗೆಲ್ಲ ನಿನ್ನೆ ಫೋನ್ ಮಾಡಿ ಎಲ್ಲರೂ ಹೋಗಿ ನಿಮ್ಗೆ ಯಾರು ಬ್ಲಡ್ ಕೊಡ್ರಿ, ಮತ್ತು ಇನ್ನೊಂದು ಹೆಚ್ಚಿನ ಜನಸಂಖ್ಯೆಯನ್ನು ಕರ್ಕೊಂಡು ಹೋಗ್ರಿ ಅಂತ ನೀವು ಸರ್ ಫೋನ್ ಮಾಡಿದ್ದಾರೆ. ಆದರೆ ಸ್ವಾತಿ ಮೇಡಮ್ ಹೇಳ್ದಂಗೆ ಇಲ್ಲೇ ನಮ್ಮ KMCL ಆಗಿರ್ಬೋದು, ಅದು ಎಸ್ಕಿನಲ್ಲಿ ಆಗಿರ್ಬೋದು, ತುಂಬ ಐತಿ. ಇಲ್ಲಿ ಅವ್ರಿವ್ರು ಏನಾದ್ರು ಎಲ್ಲ ಗ್ರೂಪ್ನವರು O ಪಾಸಿಟಿವ್ ಇದ್ರೆ B ಪಾಸಿಟಿವ್ ಇರಲ್ಲ ದವಾಖಾನೆಯಲ್ಲಿ. ಅದಕ್ಕೆ ಇಲ್ಲಿ ಎಲ್ಲ ಗ್ರೂಪ್ನವರು ಬ್ಲಡ್ ಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ. ಮತ್ತು ಇನ್ನೊಂದು, ಈಗ ಹಲವಾರು ದವಾಖಾನೆಯಲ್ಲಿ ನೋಡ್ತೀವಿ ನಾವು, ಪ್ರತಿಯೊಂದು ಈಗ ಏನು ಆಕ್ಸಿಡೆಂಟ್ ಆದ್ರೆ ಬ್ಲಡ್ ಸಿಗಲ್ಲ. O ಪಾಸಿಟಿವ್ ಇದ್ದರೆ B ಪಾಸಿಟಿವ್ ಇರಲ್ಲ. ಮತ್ತು ಡೆಲಿವರಿ ಆದಾಗಂತೂ ಹೆಣ್ಮಕ್ಳಿಗೆ ಅದು ಸರಿಯಾಗಿ ಹೇಳೋಕ್ಕಾಗಲ್ಲ. ನಮ್ಮ ಮನೆಯಲ್ಲಿ 3 ತಿಂಗಳು ತುಂಬ ತ್ರಾಸಾಗಿ ಒಂದು ಭಾಳ ಕ್ಲಿಯರ್ ಆಗಿತ್ತು. ಅವಾಗಲೂ ಹಿಂಗೆ ಯಾರು ಬ್ಲಡ್ ಕ್ಯಾಂಪ್ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಅವರ ಎಲ್ಲ ಹೋಗಿ ಬ್ಲಡ್ಡನ್ನು ಅವ್ರಿಗೆ ಸರ್ಕ್ಯುಲೇಟ್ ಮಾಡಿದ್ದಾರೆ. ಇವತ್ತು ನಮ್ಮ ಧಾರವಾಡದಲ್ಲೇ ಅವರು ಆಯೋಜಿಸಿರ್ತಕ್ಕ ನಮಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಆಸ್ಪತ್ರೆಗಳಲ್ಲಿ ಇವತ್ತು ನಮ್ಮ ಮನೆಯವರಾಗಿರ್ಬೋದು, ಹೊರಗಿನವರಾಗಿರ್ಬೋದು, ಆಸ್ಪತ್ರೆಗಳಲ್ಲಿ ಇದೊಂದು ಅನುಕೂಲಕರವಾದಂಥ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೆ ನಮ್ಮ ದೀಪಕ್ ಸಂತೂರಿ ಸರ್ ಕಡೆಯಿಂದ ಹಾಗೂ ದೀಪಕ್ ಸಂತೂರಿ ಅಭಿಮಾನಿಗಳಿಂದವ್ರ ಕಡೆಯಿಂದ ಮತ್ತೊಮ್ಮೆ ಶ್ರೀನಿವಾಸ ಮಾನೆ ಸರ್ ಅವರಿಗೆ ಧನ್ಯವಾದಗಳು ಹೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ಸರ್ವಮೂಲ ಪೂಜಾ ನವರಾತ್ರಿ. ಶ್ರೀ ಶ್ರೀನಿವಾಸ ಮಾನೆ ಅವರ 52ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಈ ಕಣ್ಣು ದಾನ, ನೇತ್ರದಾನ, ರಕ್ತದಾನ, ಅನ್ನದಾನ ಇವು ದಾನಗಳಲ್ಲಿ ಶ್ರೇಷ್ಠವಾದದ್ದು. ಇವತ್ತಿನ ದಿನ ಜನಪ್ರಿಯ ಶಾಸಕರು ಮತ್ತು ಒಬ್ಬ ಧೀಮಂತ ನಾಯಕ ಅಂತ ಕರಿಬೋದು ಶ್ರೀನಿವಾಸ ಮಾನೆ ಅವ್ರನ್ನ. ಏಕೆಂದರೆ ಒಬ್ಬ ಹಿಂದುಳಿದವರ, ದೀನದಲಿತರ, ಅಲ್ಪಸಂಖ್ಯಾತರ ನಾಯಕರಾಗಿ ಇವತ್ತಿನ ಹಾನಗಲ್ ಕ್ಷೇತ್ರದಲ್ಲಿ ಒಂದು ಚಿರಸ್ಮರಣೆ ಇರುವಂಥ ಕಾಯಕವನ್ನು ಮಾಡ್ತಾ ಇರುವಂಥ ಶ್ರೀ ಶ್ರೀನಿವಾಸ ಮಾನೆ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತಿನ ದಿನ ನಾವು ಅವರ ಗೆಳೆಯರ ಬಳಗ ಇರ್ಬೋದು, ಸನ್ಮಾನ್ಯ ಶ್ರೀ ದೀಪಕ್ ಚುಂಚುರಿ ಗೆಳೆಯರ ಬಳಗ ಇರ್ಬೋದು, ಇವತ್ತಿನ ದಿನ ನಾವು ಈ ಒಂದು ಬ್ಲಡ್ ಕ್ಯಾಂಪನ್ನು ಏರ್ಪಡಿಸಿ ಶ್ರೀ ಸ್ವಾತಿ ಶ್ರೀಮಂತ್ ಕುಮಾರ್ ಇತಿಹಾಸದ ಪುಟದಲ್ಲಿ ಅತಿ ಹೆಚ್ಚು 11 ಕಡೆಯೇನೋ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ಇವತ್ತಿನ ದಿನ ಏರ್ಪಡಿಸಿದ್ದಾರೆ. ಈ ಶ್ರೀ ಶ್ರೀನಿವಾಸ ಮಾನೆ ಅವರಿಗೆ ಮತ್ತೊಮ್ಮೆ ಮೊದಲನ್ನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಾನು PK ನೀರ್ಲಕಂಡಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಕಾರ್ಯದರ್ಶಿ. ನಮಸ್ಕಾರ. ಯುವಕರ ಕಣ್ಮಣಿಗಳಾಗಿರ್ತಕ್ಕಂಥ ಶ್ರೀನಿವಾಸ ಮಾನೆ ಅವರ 52 ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಕ್ತದಾನ ಹುಟ್ಟುಹಬ್ಬದ ಆಚರಣೆಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ನಾಯಕರು ಮತ್ತು ಮಾಜಿ AICC ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ದೀಪಕ್ ಚಿಂಚೋಳಿ ಅವರು ನಮ್ಮೆಲ್ಲ
ಅಭಿಮಾನಿ ಬಳಗ, ದೀಪಕ್ ಚಿಂಚೋಳಿಯವರ ಅಭಿಮಾನಿ ಬಳಗ ಮತ್ತು ಶ್ರೀನಿವಾಸ್ ಮಾನೆಯವರ ಅಭಿಮಾನಿ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಈ ಒಂದು ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಹೇಳಿ ನಾನು ಶುಭವನ್ನು ಹಾರೈಸ್ತೇನೆ. ಮಹೇಶ್ ಹುಲ್ಲನ್ನು, ಸಿಂಡಿಕೇಟ್ ಸದಸ್ಯರು, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ.